ನಮ್ಮ ಪ್ರಾಚೀನ ಜ್ಞಾನದ ರಕ್ಷಕ ಪ್ರಾಧ್ಯಾಪಕ ವೆಂಪಟಿ ಕುಟುಂಬಶಾಸ್ತ್ರಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು 2026. ಭಾರತದ ಅಗ್ರಗಣ್ಯ ಸಂಸ್ಕೃತ ವಿದ್ವಾಂಸರು ಮತ್ತು ಆಡಳಿತಗಾರರಲ್ಲಿ ಒಬ್ಬರಾಗಿ ಅವರ ಗಮನಾರ್ಹ ಪ್ರಯಾಣವು ಈ ಪವಿತ್ರ ಬೆಟ್ಟಗಳಿಂದ ಪ್ರಾರಂಭವಾಯಿತು. ಇದು ಪ್ರತಿಷ್ಠಿತ ತಿರುಮಲ ತಿರುಪತಿ ದೇವಸ್ಥಾನಂ ವೇದ ಪಾಠಶಾಲೆಯಲ್ಲಿ 10 ವರ್ಷದ ಬಾಲಕ ವೇದಗಳನ್ನು ಕರಗತ ಮಾಡಿಕೊಳ್ಳುವುದರೊಂದಿಗೆ ಪ್ರಾರಂಭವಾಯಿತು. ಸಂಸ್ಕೃತ ಕಲಿಯುವುದು ಆಯ್ಕೆ ಆಗಿರಲಿಲ್ಲ. ನನ್ನ ಬಾಲ್ಯದಲ್ಲಿ ತಂದೆಯ ಆಸೆಯನ್ನು ಪಾಲಿಸುತ್ತಿದ್ದೆ. ಆದರೆ ನಾನು ಆ ಭಾಷೆಯನ್ನು ತಕ್ಷಣ ಪ್ರೀತಿಸಲಾರಂಭಿಸಿದೆ ಮತ್ತು ಅದರ ಸುತ್ತಲೂ ನನ್ನ ಜೀವನವನ್ನು ಕಟ್ಟಿಕೊಂಡೆ. ಅದು ಸಂಪೂರ್ಣವಾಗಿ ನನ್ನ ಆಯ್ಕೆಯಾಗಿತ್ತು. 1950ರಲ್ಲಿ ಗೊಡ್ಲವಲ್ಲೇರುವಿನಲ್ಲಿ 10 ಜನರ ಕುಟುಂಬದಲ್ಲಿ ಜನಿಸಿದರು. ಹಣದ ಕೊರತೆ ಇದ್ದರೂ ಕೂಡ ಮೌಲ್ಯಗಳು ಹೇರಳವಾಗಿದ್ದವು. ನನ್ನ ತಾಯಿ ಯಾವಾಗಲೂ ಧಾರ್ಮಿಕ ಭಕ್ತಿಗೀತೆಗಳನ್ನು ಹಾಡುತ್ತಿದ್ದರು, ತನ್ನ ಮನೆ ಕೆಲಸಗಳನ್ನು ಮಾಡುವಾಗಲೂ ಸಹ. ಮತ್ತು ನನ್ನ ತಂದೆ ನಾವು ನಮ್ಮ ಸಂಪ್ರದಾಯಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಬೇಕೆಂದು ಹೇಳುತ್ತಿದ್ದರು. ಹದಿಹರೆಯದಲ್ಲಿ ಪಾದರಕ್ಷೆ ತಗೊಳ್ಳಲು ಶಕ್ತರಾಗಿರಲಿಲ್ಲ. ಬೇಸಿಗೆ ಅತ್ಯಂತ ಕಠಿಣ ಸಮಯದಲ್ಲೂ ಬರಿಗಾಲಿನಲ್ಲಿಯೇ ಶಾಲೆಗೆ ಹೋಗುತ್ತಿದ್ದರು. ಆದರೆ ಯಾವುದೇ ಕಷ್ಟವೂ ಶ್ರೇಷ್ಠತೆಯ ದಾರಿಗೆ ಮುಳುವಾಗಲಿಲ್ಲ. ನನ್ನ ಗುರುಗಳು ನನಗೆ ಪ್ರತಿ ಹೆಜ್ಜೆಯಲ್ಲೂ ಮಾರ್ಗದರ್ಶನ ನೀಡಿದರು. ನಾನು ಉದ್ಯೋಗ ಹುಡುಕಲು ಬಯಸಿದಾಗ ಪ್ರಸಿದ್ಧ ಕಾಂಚಿ ಪರಮಾಚಾರ್ಯ ಶ್ರೀ ಶ್ರೀ ಚಂದ್ರಶೇಖರೇಂದ್ರ ಸರಸ್ವತಿ ಮಹಾರಾಜರು ನನಗೆ ಹೇಳಿದರು, ಇಲ್ಲ, ನೀನು ಸಂಸ್ಕೃತವನ್ನು ಮುಂದೆ ಕಲಿಯಬೇಕು. PhD ಮುಗಿಸಿ ಅವರು ಒಬ್ಬ ಶಿಕ್ಷಕರಾಗಿ ತಮ್ಮ ಕೆಲಸವನ್ನು ಪ್ರಾರಂಭಿಸಿದರು. ಆದರೆ ಆಡಳಿತಾಧಿಕಾರಿಯಾಗಿ ಹೆಚ್ಚಿನ ಪ್ರಭಾವ ಬೀರಿದರು. ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನದ ನಿರ್ದೇಶಕರಾಗಿ ಅವರು ಈಗ ದೆಹಲಿಯ ಕೇಂದ್ರ ಸಂಸ್ಕೃತ ವಿಶ್ವವಿದ್ಯಾಲಯ ಎಂದು ಕರೆಯಲ್ಪಡುವ ಸ್ಥಳಕ್ಕೆ ಡೀಮ್ಡ್ ವಿಶ್ವವಿದ್ಯಾಲಯ ಸ್ಥಾನಮಾನವನ್ನು ಕೊಡಿಸಲು ಶ್ರಮಿಸಿದರು. ಮತ್ತು ಗುಜರಾತ್ನ ಸೋಮನಾಥ ಸಂಸ್ಕೃತ ವಿಶ್ವವಿದ್ಯಾಲಯದ ಉಪಕುಲಪತಿಯಾಗಿ ಅದರ ಮೂಲ ಸೌಕರ್ಯವನ್ನು ಆಧುನೀಕರಿಸ ನಿರ್ಣಾಯಕ ಹಣವನ್ನು ಪಡೆದರು. ಪ್ರೊಫೆಸರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ಸಂಸ್ಕೃತ ಅಧ್ಯಯನ ಸಂಘದ ಅಧ್ಯಕ್ಷರಾಗಿ ಸತತ 2 ಅವಧಿಕಾಲ ಸೇವೆ ಸಲ್ಲಿಸಿದರು. ಏಷ್ಯಾ ಮತ್ತು ಉತ್ತರ ಅಮೆರಿಕಾದಲ್ಲಿ 4 ವಿಶ್ವ ಸಂಸ್ಕೃತ ಸಮ್ಮೇಳನಗಳ ಮೇಲ್ವಿಚಾರಣೆ ಮಾಡಿದರು. ಸಂಸ್ಕೃತವನ್ನು ಹೆಚ್ಚು ಸುಲಭವಾಗಿ ಲಭ್ಯವಾಗುವಂತೆ ಮಾಡಲು ಅವರ ಅವಿರತ ಶ್ರಮವು ಹೊಸ ಪೀಳಿಗೆಗೆ ಪ್ರಾಚೀನ ಭಾಷೆಯ ಪ್ರೀತಿಗೆ ಪಾತ್ರರಾಗಲು ಪ್ರೇರಣೆ ನೀಡಿದೆ. 75 ವರ್ಷ ವಯಸ್ಸಿನಲ್ಲೂ ಅವರ ವೃತ್ತಿ ಜೀವನ ಕಡಿಮೆಯಾಗುವ ಯಾವುದೇ ಲಕ್ಷಣಗಳು ಕಾಣುತ್ತಿಲ್ಲ. ಪ್ರಸ್ತುತ ಅವರು ಶ್ರೀ ಚಂದ್ರಶೇಖರೇಂದ್ರ ಸರಸ್ವತಿ ವಿಶ್ವ ಮಹಾವಿದ್ಯಾಲಯದ ಕುಲಪತಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಬರೀ ಕೆಲಸಕ್ಕಾಗಿ ಅಧ್ಯಯನ ಮಾಡಬೇಡಿ. ನೀವು ಉತ್ಕೃಷ್ಟರಾಗಲು ಬಯಸಿದರೆ ವಿಷಯದ ಮೇಲಿನ ಪ್ರೀತಿಗಾಗಿ ಅಧ್ಯಯನ ಮಾಡಿ. ಅದು ಸಂಸ್ಕೃತವಾಗಲಿ ಅಥವಾ ನೀವು ಆರಿಸಿಕೊಳ್ಳುವ ಯಾವುದೇ ವಿಷಯವಾಗಲಿ, ಕಲಿಕೆಯ ಪ್ರಕ್ರಿಯೆಯನ್ನು ಆನಂದಿಸಿ ಖಂಡಿತವಾಗಿಯೂ ಯಶಸ್ವಿಯಾಗುತ್ತೀರಿ. ಪ್ರೊಫೆಸರ್ ವೆಂಪಟಿ ಕುಟುಂಬಶಾಸ್ತ್ರಿ ಪದ್ಮಶ್ರೀ 2026.